ತೆಗೆದುಕೊಂಡ್ ಬರ್ತೀಯಾ ಅಂತ ಕೇಳಿದಾಗ, ಪ್ರಭು ಅಷ್ಟೇನಾ, ಇದಕ್ಕೆ ನೀವು ನನ್ನನ್ನ ಇಷ್ಟೆಲ್ಲ ಕೇಳ್ಕೋಬೇಕಾ? ನೀವು ಅಪ್ಪಣೆ ಕೊಟ್ಟರೆ ಸಾಕು, ನಾನು ಹೋಗಿ ತೆಗೆದುಕೊಂಡ್ ಬರ್ತೀನಿ, ಹಿಂಗ್ ಬಂದ್ಬಿಡ್ತೀನಿ ಪ್ರಭು ಎಂದು ಹೇಳಿ ಹನುಮಂತ ತನ್ನ ದೇಹವನ್ನ ಚಿಕ್ಕದಾಗಿ ಮಾಡಿಕೊಂಡು ಆ ರಂಧ್ರದೊಳಕ್ಕೆ ಹಾಕ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಅದು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿ ನಾಗಲೋಕಕ್ಕೆ ರಾಜನಾಗಿದ್ದಂತ ನಾಗರಾಜ ಕಾಣ್ತಾನೆ. ಅವನ ಹತ್ತಿರ ಹೋಗಿ ನಮಸ್ಕರಿಸಿ, ನಾಗರಾಜ, ನನ್ನ ರಾಮನ ಉಂಗುರ ಒಂದು ರಂಧ್ರದಲ್ಲಿ ಬಿದ್ದು ಅದು ಈ ಪಾತಾಳ ಲೋಕಕ್ಕೆ ಬಂತು. ಆ ಉಂಗುರ ಎಲ್ಲಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಓಹೋ, ಶ್ರೀರಾಮನ ಉಂಗುರವಾ? ಅದು ಎಲ್ಲಿದೆ ಎಂದು ನನಗೆ ಗೊತ್ತು, ನನ್ನ ಜೊತೆ ಬನ್ನಿ ಎಂದು ಹೇಳಿ ಒಂದು ಗುಹೆಗೆ ಕರೆದುಕೊಂಡು ಹೋಗಿ, ಈ ಗುಹೆಯಲ್ಲಿಯೇ ಆ ಉಂಗುರಗಳು ಇದೆ ಎಂದನು. ಏನು ಉಂಗುರಗಳ? ನನಗೆ ಬೇಕಿರೋದು ನನ್ನ ರಾಮನ ಉಂಗುರವೇ ಅಲ್ಲವಾ ಎಂದು ಒಳಗೆ ಹೋಗಿ ನೋಡಿದಾಗ ಹನುಮಂತನೇ ಆಶ್ಚರ್ಯಕ್ಕೆ ಒಳಗಾಗ್ತಾನೆ. ಯಾಕಂದ್ರೆ ಆ ಗುಹೆಯೊಳಗೆ